ಹೆಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಾರಿ ಫ್ರೆಂಡ್ಸ್, ಲೇಟಾಗಿ ವಿಡಿಯೋ ಬರ್ತಾ ಇದೆ, ಯಾಕಂದರೆ ಸ್ವಲ್ಪ ಹುಷಾರಿದ್ದಿಲ್ಲ ನನಗೆ. ಸೊ ಅದಕ್ಕೆ ಸಾರಿ ಫಾರ್ ವೇಟ್ ವಿಡಿಯೋಸ್. ನೋಡಿ, ಮನೆಯಲ್ಲಿ ತರಕಾರಿ ಇಲ್ಲಪ್ಪ, ಏನು ಮಾಡೋಣ, ಹಸಿವಂದರೆ ಹಸಿವಾಗ್ತಿದೆ ಅಂತಂದರೆ ಒಂದ್ಸಲ ಹೀಗೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ, ಹಾಗೆ ನಿಮ್ಮ ಟೈಮ್ನು ಉಳಿಯುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಒಂದು ಐದಾರು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನಂತರ ಇದಕ್ಕೆ ನಾವು 1 ಟೊಮ್ಯಾಟೊ ಹಾಕ್ಬೋದು. ಟೊಮ್ಯಾಟೊ ಆಪ್ಷನಲ್ ಫ್ರೆಂಡ್ಸ್, ನಿಮ್ಮ ಇಷ್ಟ. ಈರುಳ್ಳಿ ಒಂದೇನೋ ಮಾಡಿದ್ರೂ ನಡೆಯುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸ್ಟವ್ ಹಚ್ಚಿ ಗ್ಯಾಸ್ ಹಚ್ಚಿದ ಮೇಲೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಗರಂ ಆಗಬೇಕು ಫ್ರೆಂಡ್ಸ್. ಎಣ್ಣೆ ಗರಂ ಆದಮೇಲೆ ನಾವು ಇದಕ್ಕೆ ಕಟ್ ಮಾಡಿದ್ವಲ್ಲ ಈರುಳ್ಳಿ ಇದರೊಳಗೆ ಸೇರಿಸೋಣ. ನೋಡಿ, ಎಲ್ಲ ಈರುಳ್ಳಿ ಚೆನ್ನಾಗಿ ಇದರೊಳಗೆ ಎಣ್ಣಿನೊಳಗೆ ಹಾಕೋಣ. ಇದು ಚೆನ್ನಾಗಿ ಎಣ್ಣಿನ ಮೇಲೆ ಹಾಕಿದ ಮೇಲೆ ನಂತರ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಯಾಕಪ್ಪ ಫಸ್ಟ್ ಅಂತಂದರೆ ಉಪ್ಪು ಜಲ್ದಿ ಬೇಯುತ್ತೆ ಈರುಳ್ಳಿಗಳು ಅಂತೇಳಿ ಉಪ್ಪು ಫಸ್ಟ್ ಹಾಕ್ತೀವಿ. ನಂತರ ಇದಕ್ಕೆ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿಣ. ನಂತರ ಇದಕ್ಕೆ ಇದು ಕರಿಬೇವು ಹಾಕ್ಬೋದು. ಆಪ್ಷನಲ್ಲು, ನಿಮ್ಮ ಇಷ್ಟ. ರುಚಿ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಬರುತ್ತೆ. ಕರಿಬೇವಿಂದ ಹಾಕಿದ್ದೇನೆ. ಚೆನ್ನಾಗಿ ಮಸಾಲ ಅಂಟೋವರೆಗೂ, ಟರ್ಮರಿಕ್ ಪೌಡರ್ ಅಂಟೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಇದನ್ನು ಬೇಯೋಕ್ಕೆ ಬಿಡೋಣ. ಯಾಕಂದರೆ ಇದು ನೀರಿನ ಅಂಶ ಇರುತ್ತೆ ಅಲ್ವಾ, ಈರುಳ್ಳಿ ಸ್ವಲ್ಪ ನೀರಿನ ಅಂಶ ಬಿಡೋವರೆಗೂ ಚೆನ್ನಾಗಿ ಇದು ಮಾಡೋಣ. ಸ್ಲೋ ಫ್ಲೇಮ್ ಮೇಲೆ ಇಡಬೇಕು, ಸಣ್ಣದಾಗಿಯೇ ಇರಬೇಕು ಉರಿ. ನೋಡಿ, ಒಂದು 5 ನಿಮಿಷ ಆದಮೇಲೆ ಯಾವ ಥರ ಸ್ಮೂತಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ, ನೀರೆಲ್ಲ ನೋಡಿ ಹೆಂಗೆ ಬಿಟ್ಟಿದೆ ಅಂತ. ಅಷ್ಟರೊಳಗೆ ಕುದಿಯುತ್ತೆ ಫ್ರೆಂಡ್ಸ್, ಸಾಕಿಷ್ಟು. ನಂತರ ಇದಕ್ಕೆ ನಾವು ಕಟ್ ಮಾಡಿದಂಥ ಒಂದು ಟೊಮ್ಯಾಟೊ ಹಾಕಿದ್ದೇವೆ. ನೋಡಿ, ಟೊಮ್ಯಾಟೊ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈರುಳ್ಳಿ ಆಲ್ರೆಡಿ ಇದರೊಳಗೆ ಬೆಂದಿದೆ ಫ್ರೆಂಡ್ಸ್. ನಂತರ ನಾವು ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕೋಣ. ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಇಷ್ಟಪಡೋರು ಸ್ವಲ್ಪ ಖಾರ ಹಾಕಿನೂ ತಿನ್ಬೋದು. ಜ್ವರ ಬಂದಾಗ ಇದು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಸರ್ದಿ ಆಗಿರುತ್ತಲ್ವ ಫ್ರೆಂಡ್ಸ್, ಸರ್ದಿಯೊಳಗಿಂತ ಬಿಸಿ ಬಿಸಿ ತಿನ್ನಬೇಕು ಫ್ರೆಂಡ್ಸ್, ಜಲ್ದಿನೇ ಮಟ್ಟ ಮಾಯ ಆಗುತ್ತೆ ಸರ್ದಿ. ನೋಡಿ ಯಾವ ಥರ ಮಸಾಲ ಎಲ್ಲ ಬೆಂದಿದೆ ಅಂತ. ನೋಡಿ, ಈ ಥರ ಬೆಂದಿದೆ ಮಸಾಲ. ನೋಡಿ, ಎಣ್ಣಿನಾಂಶ ನೋಡಿ ಎಷ್ಟಿದೆ, ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಂತರ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬಹುದು. ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ತೆಳ್ಳಗೆ ಮಾಡ್ಕೊಂಡ್ರೂ ನಡೆಯುತ್ತೆ, ನಿಮ್ಮ ಆಪ್ಷನಲ್. ನೋಡಿ ಎಷ್ಟು ಕುದೀತಾ ಇದೆ, ಈ ಥರ ಕುದಿಬೇಕು ಫ್ರೆಂಡ್ಸ್. ನೋಡಿ ಯಾವ ಥರ ಕುದೀತಾ ಅಂದರೆ ಈಗ ಇದಕ್ಕೆ ಸಾಕು, ಇಷ್ಟ ಆದರೆ ಸಾಕು. ನೋಡಿ, ಬಿಸಿ ಬಿಸಿ ರೈಸ್ ಒಳಗೆ ಈ ಥರ ಮಾಡಿ ತಿಂದು ನೋಡಿ ಯಾವ ಥರ ಟೇಸ್ಟಿಯಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ.